ನಮಸ್ಕಾರ ಸ್ನೇಹಿತರೆ, ನಾನು ಹೂವಿನ ಹಡಗಲಿಂದ ಎಂ ಕೊಟ್ರಯ್ಯ ನಿವೃತ್ತ ಮುಖ್ಯೋಪಾಧ್ಯಾಯ. ಏನಿಲ್ಲ, ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಪ್ರಶಸ್ತಿ, ಪುರಸ್ಕಾರ ಮತ್ತು ಗೌರವಗಳನ್ನು ಕುರಿತು ನಡೆಯುವಂತಹ ವಿಚಾರವನ್ನು ಕುರಿತಂತೆ ಅವಲೋಕಿಸಿದಾಗ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವಂತಹ ಆಶಯ ನನ್ನದಾಗಿತ್ತು. ಆ ಕುರಿತಂತೆ ನನ್ನ ವಿಷಯ ಪ್ರಶಸ್ತಿ ಮತ್ತು ಪುರಸ್ಕಾರಗಳ ಮೌಲ್ಯಗಳು ಎಂಬತಕ್ಕಂಥದ್ದು. ಸ್ನೇಹಿತರೆ, ಪ್ರಶಸ್ತಿ ಪುರಸ್ಕಾರಗಳಿಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ತನ್ನದೇ ಆದಂಥ ಘನತೆ, ಗೌರವ ಹಾಗೂ ಮೌಲ್ಯ ಇದೆ, ಮಾನದಂಡವಿದೆ. ಹೀಗಾಗಿ ಅದರಿಂದ ಇತರರು ಪ್ರೇರೇಪಿತರಾಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂವೇದನಾ ಶಕ್ತಿಯು ಕೂಡ ಅದರಲ್ಲಿದೆ. ನಿಷ್ಠೆ ಮತ್ತು ಪ್ರಾಮಾಣಿಕ ಕಾಯಕದಲ್ಲಿ ಕೈಲಾಸ ಕಾಣಬೇಕೆಂಬುದು ಹೇಗೋ ಹಾಗೆ ಗೌರವ, ಪುರಸ್ಕಾರ ಪಡೆಯಬೇಕಾದ್ದು ಕೂಡ ಪ್ರಾಮಾಣಿಕ ಮತ್ತು ನಿಷ್ಠೆ ಹಾಗೂ ಸೇವೆಯ ಸತ್ಫಲ ಎಂಬತಕ್ಕಂಥದ್ದು ಆ ಪ್ರಶಸ್ತಿ ಮತ್ತು ಗೌರವ ಪುರಸ್ಕಾರಗಳು. ಅದಕ್ಕೆ ಹೇಳ್ತಾರೆ, ಜನ ಕಂಜಿ ನಡೆದರೆ ಏನುಂಟು ಲೋಕತೆ, ಮನ ಕಂಜಿ ನಡೆಯಬೇಕು. ಜನಮೆಚ್ಚಿ ನಡೆದರೆ ಏನುಂಟು ಲೋಕದಿ, ಮನಮೆಚ್ಚಿ ನಡೆಯಬೇಕು. ಹಾಗೆ ನಾವೇನಾದರೂ ಪಡಿಬೇಕಾದರೂ ಸಹಿತ ನಾವು ಜನಾನುರಾಗಿಗಳಾಗಲಿಕ್ಕಲ್ಲ, ನಮ್ಮ ಮನ ಮೆಚ್ಚಿ ಹೌದು ಎನ್ನುವಂತಿದ್ದಾಗ ಮಾತ್ರ ಅದನ್ನು ನಾವು ಪಡಿಬೇಕು. ಹಾಗಾಗಿ ಹಿಂದೆ ನಾವು ಸ್ವಲ್ಪ ಅವಲೋಕಿಸಿದಾಗ ಈ ಪ್ರಶಸ್ತಿ ಪುರಸ್ಕಾರಗಳು ಮನೆಯ ಬಾಗಿಲಿಗೆ ಬರ್ತಾಯಿತ್ತು. ಅವ್ರಿಗೆ ಗೊತ್ತಿರಲಿಲ್ಲ, ಆಶ್ಚರ್ಯ ಆಗ್ತಾಯಿತ್ತು. ಸಾಮಾನ್ಯವಾಗಿರ್ತಕ್ಕಂಥ, ಸಾಧಾರಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಆತ ಅವಲೋಕಿಸಿದಾಗ ಬಹಳಷ್ಟು ಆತ ಸಂತೋಷಭರಿತನಾಗ್ತಾಯಿದ್ದ. ಸಮಾಜ ಅದನ್ನು ಸಹಮತಿಸ್ತಾ ಇತ್ತು ಅಂತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ಒಂದು ಲಾಬಿ ಪ್ರಕ್ರಿಯೆಗಳೇ ನಡೀತಾ ಇದೆ. ಅದೇ ಒಂದು ಉದ್ಯೋಗವಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅನ್ನೋದು ನಿಜಕ್ಕೂ ಕೂಡ ಒಂದು ವಿಷಾದನೀಯ ಸಂಗತಿ ಅಂತಕ್ಕಂಥದ್ದು. ಅಪ್ರಾಮಾಣಿಕ ಸಿದ್ಧತೆಗಳೊಂದಿಗೆ ಅಧಿಕಾರ, ಹಣದ ಆಮಿಷ ನೀಡಿ ನಿಜ ಕಾಯಕವ ಮರೆತು ಪ್ರತಿಷ್ಠೆಗಾಗಿ ಹಿಂಬಾಲಿಸುವ ದುಸ್ಥಿತಿ ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಎಷ್ಟು ಜನ ನಾವು ಸಾಹಿತಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಥವಾ ಒಂದು ಕುಶಲಕರ್ಮಿಗಳಾಗಿರ್ಬೋದು, ಇವತ್ತು ಪ್ರಾಮಾಣಿಕತೆಯಲ್ಲಿ ಅವನ್ನು ಪಡ್ಕೊಂಡಿದ್ದೀವಿ ಅಂದರೆ ಇವತ್ತು ನಮ್ಮನ್ನು ನಾವೇ ವಂಚಿಸುವಂತಹ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೋಚರ ಆಗ್ತದೆ. ಹಾಗಾಗಿ ಸತ್ಯ ಮತ್ತು ಸಾಧನೆಯ ಸಾಧಕರು ಇವತ್ತು ಎಲೆಮರೆಯ ಕಾಯಿಯಂತೆ ಏನಾಗಿದ್ದಾರೆ ಅಂದರೆ ಗೌಣವಾಗಿದ್ದಾರೆ. ಹಿಂದೆ ಹೇಗಿದ್ದು ಅಂದರೆ ಹೇಳ್ತಾರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ. ಏನು ಬೇಕು ನಮಗೆ? ಇಂದು ಏನು ಬೇಕೋ ಅಷ್ಟು, ಮುಂದೆ ಏನು ಬೇಕೋ ಅಷ್ಟು. ಆದರೆ ಇಂದು ನಾಳೆ ಅಂತಕ್ಕಂಥ ಭಾವನೆಯೇ ನಮಗೆ ಬೇಡ ಅಂತಕ್ಕಂಥ ಒಂದು ಏನು ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ ಬದುಕಿದಂಥವರು. ಹಾಗಾಗಿ ಇಂತಹ ಒಂದು ಸದುಪಯೋಗ ಅಂತಕ್ಕಂಥದ್ದು ಇದನ್ನು ಭ್ರಮಿಸಿ ಇವತ್ತು ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಇವತ್ತು ಸರ್ಕಾರ ಕೂಡ ಮಾಡುವ ಅನೇಕ ಒಂದು ಪ್ರಶಸ್ತಿ, ಪುರಸ್ಕಾರ, ಗೌರವಗಳನ್ನು ಒಳಗೊಂಡಂತೆ
ಇವತ್ತು ಅನೇಕ ಸಂಘ ಸಂಸ್ಥೆಗಳು ಸಂಘಟನೆಗಳು ಕೂಡ ಈ ಕಾರ್ಯದಲ್ಲಿ ನಿರತವಾಗಿವೆ ಅಂತಕ್ಕಂಥದ್ದು. ಹೀಗಾಗಿ ಪಡೆಯಲೇಬೇಕೆಂಬತಕ್ಕಂಥ ಹಪಾಹಪಿಯಿಂದ ಕೂಡಿರ್ತಕ್ಕಂಥ ಕೆಲವಾರು ಜನರು ಅದೇ ಕಾಯಕದಲ್ಲಿ ನಿರತರಾಗಿದ್ದಾರೆ. ಹಾಗಂತ ಎಲ್ಲರೂ ಅವರೇ ಅಂತ ನಾನು ಹೇಳೋದಿಲ್ಲ. ಎಲ್ಲವೂ ಕೂಡ ಕೊಡಮಾಡ್ತಕ್ಕಂಥ ಪ್ರಶಸ್ತಿಗಳು ಹಾಗೇ ಇವೆ ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ. ಏಕೆಂದರೆ ಅದರಲ್ಲಿ ಸಾಧಕರು ಕೂಡ ಇದ್ದಾರೆ. ಅಂಥ ಪ್ರಶಸ್ತಿ ಗೌರವಗಳು ಕೂಡ ಇವತ್ತು ಸರ್ಕಾರ ಆಗಲಿ ಸಂಘಟನೆಗಳೇ ಕೊಟ್ಟಿದ್ದಾವೆ ಅಂತಕ್ಕಂಥದ್ದು. ಆದರೆ ಬಹುಪಾಲು ಇವತ್ತು ನಾವು ನೋಡಿದಾಗ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅವು ನೀಡಲ್ಪಟ್ಟಿದ್ದು, ಉಳಿದಂತೆ ಎಲ್ಲವೂ ಕೂಡ ಕಳಪೆ ಎಂಬುದರಲ್ಲಿ ಸ್ಪಷ್ಟತೆಯನ್ನು ಕಾಣಬಹುದು. ನಿಜವಾದಂತಹ ಸಾಧನೆಗೆ ಸಂದ ಗೌರವ ಪ್ರಶಸ್ತಿ ಪಡೆದಂತಹ ಜನರನ್ನು ಸಮಾಜ ನೋಡುವ ರೀತಿಯೇ ಬೇರೆ. ಹಾಗೆಯೇ ಇಂದು ಪಡೆದು ಬಿಂಬಿಸುವಂತಹ ಏನು ಪುರಸ್ಕೃತರನ್ನು ನೋಡುವ ಒಂದು ಪರಿಯೇ ಬೇರೆ. ಅದು ನಮಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಅಪಹಾಸ್ಯ ಮಾಡುವ ಒಂದು ಸ್ಥಿತಿಯಲ್ಲಿ ಜನರು ಅವರನ್ನು ನೋಡುವಂಥದ್ದಾಗಿದೆ. ಗೌರವ ಪುರಸ್ಕಾರಗಳು ಇವತ್ತು ಮಾರಾಟದ ವಸ್ತುಗಳಾಗಿವೆ ಅಂತಕ್ಕಂಥದ್ದು. ತಾಲೂಕು, ಜಿಲ್ಲೆ, ರಾಜ್ಯ, ಅಂತಾರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುವಂತಹ ಕೇಂದ್ರಗಳಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಇವತ್ತು ಸತತ ಪರಿಶ್ರಮ ಮತ್ತು ಸಂಶೋಧನೆ ಮಹಾಪ್ರಬಂಧವನ್ನು ಮಂಡಿಸಿರುವಂತಹ ಒಂದು ಪಾಂಡಿತ್ಯ ಪರಿಪೂರ್ಣತೆ ಕೊಡ್ತಕ್ಕಂಥ PhD ಅಂತಕ್ಕಂಥ ಒಂದು ಅತ್ಯುನ್ನತ ಶ್ರೇಷ್ಠ ಪುರಸ್ಕಾರವು ಸಹಿತ ಇವತ್ತೇನಾಗಿದೆ ಅಂದರೆ ಸಾಮಾನ್ಯವಾದಂತಹ ಜನಸಾಮಾನ್ಯರು ಕೂಡ ಇವತ್ತು ಪಡೀಬೋದು. ಅದಕ್ಕೆ ಏನಪ್ಪ ಅಂತಂದು ಹೇಳಿದ್ರೆ, ಇಷ್ಟು ಶುಲ್ಕವನ್ನು ಭರಿಸಿಬಿಟ್ರೆ ಸಾಕು, ಇಂತಿಂಥ ಪ್ರಶಸ್ತಿಗಳು ನಿಮಗೆ ಲಭ್ಯವಿವೆ ಅಂತಕ್ಕಂಥದ್ದು ಇವತ್ತು ಜಾಹೀರಾತುವಾಗಿ ಇವತ್ತು ಮೊಬೈಲ್, ವಾಟ್ಸಪ್, TV ಮತ್ತೊಂದರಲ್ಲಿ ಇವತ್ತು ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದು. ಅಂದಮೇಲೆ ವಾಸ್ತವತೆಯಿಂದ ನೈಜವಾಗಿ ಪಡೆದಂತಹ ಆ ಒಂದು ಪದವಿ ಅಥವಾ ಗೌರವಕ್ಕೆ ಬೆಲೆ ಸಾಧ್ಯವೇ? ಹಾಗನ್ಕೋಬೇಡಿ. ಏಕೆಂದರೆ ಬಂಗಾರ ತಿಪ್ಪಿಯಲ್ಲಿಟ್ಟರೂ ಕೂಡ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳದು. ಹಾಗೆಯೇ ಸತ್ಯ ಎಷ್ಟೇ ಕಟುವಾಗಿದ್ದರೂ ಸತ್ಯ ಅದು ತನ್ನದೇ ಅಂತ ಒಂದು ಏನು ಪ್ರಭೆಯನ್ನು ಹೊಂದಿರ್ತದೆ. ಹಾಗೆಯೇ ನಿಜವಾದಂಥ ಸೇವೆ ಸಾಧನೆಗೆ ಸಂದ ಫಲ ಸಮಾಜ ಅವರನ್ನು ಯಾವತ್ತಾದರೂ ಕೂಡ ಗುರುತಿಸುತ್ತದೆ ಅನ್ನೋದು ಸತ್ಯ ಎಂಬತಕ್ಕಂಥ ಮಾತನ್ನು ನಾವಿಲ್ಲಿ ಅರಿತುಕೊಳ್ಳಬೇಕಾಗ್ತದೆ. ಹೀಗಾಗಿ ಇವತ್ತು ನಾವು ಯೋಚನೆ ಮಾಡಬೇಕು, ಏನಂತ, ಇದರಿಂದ ನಾನು ಸಾಧನೆಯನ್ನು ಏನು ಮಾಡಬಲ್ಲೆ, ಅಥವಾ ಈ ಪ್ರಶಸ್ತಿಯನ್ನು ಪಡೆದುಕೊಂಡ ಮೇಲೆ ಸಮಾಜಕ್ಕೆ ನಾನು ಏನು ಕೊಡುಗೆಯನ್ನು ಕೊಡಬಲ್ಲೆ ಎಂಬತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದಾಗ ನಮ್ಮ ಅಂತರಂಗದ ಒಂದು ಉತ್ತರ ಏನಂದರೆ ಶೂನ್ಯ. ಏಕೆಂದರೆ ಇವತ್ತು ಅಸಾಧನೆಯಿಂದ ಸಾಧನೆಯ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಸಮಾಜಕ್ಕೆ ನಿನ್ನಿಂದ ಏನು ಸಾಧ್ಯ ಇಲ್ಲ ಅಂತಕ್ಕಂಥ ಅರಿವು ನನ್ನ ಅಂತರಂಗದ ಮನಸ್ಸು ಹೇಳ್ತದೆ ಅಂತಕ್ಕಂಥದ್ದು. ಅದಕ್ಕೆ ಏನಾದರೂ ಮಾಡಬೇಕಾದ್ರೆ ಎರಡು ಮನಸ್ಸುಗಳನ್ನು ಹೊಂದಿವೆ, ಅಂತರಂಗ ಮತ್ತು ಬಹಿರಂಗ. ಬಹಿರಂಗದ ಮನಸ್ಸು ಏನೆಲ್ಲವನ್ನು ಪಡೆಯಲಿಕ್ಕೆ ಅದು ಚಪಲ ಒಂದು ಹೊಂದಿರ್ತದೆ, ಆದರೆ ಅಂತರಂಗದ ಮನಸ್ಸು ಹಾಗಿಲ್ಲ ಅಂತಕ್ಕಂಥದ್ದನ್ನು ಶರಣರು ಹೇಳಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಇಂತಹ ಪ್ರಶಸ್ತಿಗಳನ್ನು ಪಡೆದರೂ ಕೂಡ ಅದು ಶೂನ್ಯ ವ್ಯರ್ಥ ಅಂತಕ್ಕಂಥದ್ದಾಗಿದೆ. ಹಾಗಾಗಿ ಈ ಪ್ರಶಸ್ತಿ ಮತ್ತು ಪುರಸ್ಕಾರಗಳ ಮೌಲ್ಯಗಳು ಉಳಿಬೇಕು ಅನ್ನೋದಾದರೆ ಇವತ್ತು ಮುಖ್ಯವಾಗಿ ನೀಡುವಂತಹ ಸಂಘಟನೆಗಳಾಗಿರ್ಬೋದು, ಪಡೆಯುವಂತಹ ಸಾಧಕರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದರ ಜೊತೆಗೆ ಸಮಾಜವು ಕೂಡ ಕಿಂಚಿತ್ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಜಾಗೃತಿಯಾಗಬೇಕು. ಎಲೆಮರೆಯ ಕಾಯಿಯಂತೆ ನಿಜ ಸಾಧಕರ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸುವಂತೆ ಕೋರಿ ಗುರುತಿಸುವ ಪ್ರಾಮಾಣಿಕತೆಗೆ ಗೌರವಿಸುವಂತಾಗಬೇಕು ಅಂತಕ್ಕಂಥದ್ದು. ಇಲ್ಲದೆ ಹೋದರೆ ಏನಾಗುತ್ತೆ ಎಂಬುದನ್ನು ಈ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ತಚ್ಚನೈವಾನ್ಯಥಾ ಕರ್ತೃಂ ಶಕ್ಯಂ ಕೇನಾಪಿ ಕುತ್ರಚಿತ್ ಅಯಜ್ಞ ಮಿಛನ್ ಪುರುಷಃ
ಪತತ್ಯೇವ ನ ಸಂಶಯ ಪತತ್ಯೇವ ನ ಸಂಶಯ. ಆಶೆ, ಆಕಾಂಕ್ಷೆ, ವ್ಯಾಮೋಹ, ಕಾತುರತೆ ಇವೆಲ್ಲ ಮನುಜನ ಸಹಜ ಗುಣ. ಹಾಗೆಯೇ ಉನ್ನತಿಯನ್ನು ಬಯಸುವುದು ಇದು ಕೂಡ ಒಂದು ಸಹಜ ಗುಣವೇ. ಬಹಿರಂಗದ ಮನಸ್ಸು ಹಪಹಪಿಸುತ್ತಿದ್ದರೆ ಅಂತರಂಗದ ಮನಸ್ಸು ಅದನ್ನು ಪರಿಶೀಲಿಸು ಎನ್ನುತ್ತದೆ, ನೀನು ಅರ್ಹನಲ್ಲ ಎನ್ನುತ್ತದೆ. ಅಂದಮೇಲೆ ನಾವು ಚಿಂತಿಸಬೇಕಲ್ಲವೇ? ಚಿಂತಿಸಿ ಅಂತರಂಗದ ಮನಸ್ಸಿನ ಭಾವನೆಯನ್ನು ಅರಿತು ನಾವು ಅದನ್ನು ಒಪ್ಪಿಕೊಳ್ಳಬೇಕು ಅಂತ. ಇಲ್ಲವೆಂದುದಾದರೆ ಬಹಿರಂಗದ ಮನಸ್ಸಿನ ಭಾವನೆಗೆ ನಾವು ಓಗೊಟ್ಟು ಸ್ವೀಕರಿಸಿದ್ದೇ ಆದರೆ ಏನಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಂದು ಹೇಳಿದ್ರೆ, ಸಮಾಜದಲ್ಲಿ ನಿನ್ನ ಅಧಃಪತನ ಖಂಡಿತ. ಕಾರಣ, ತಮ್ಮಲ್ಲಿ ವಿನಂತಿ ಇಷ್ಟೇ, ವಿಶೇಷವಾಗಿ ಪಾಂಡಿತ್ಯ, ಪರಿಪೂರ್ಣತೆ, ಬುದ್ಧಿವಂತರು, ಸಮಾಜ ತಿದ್ದುವವರು, ಸಮಾನತೆಯ ಸಾರುವವರೇ ಇಂತಹ ತಪ್ಪನ್ನು ಮಾಡುವುದನ್ನು ನಾವಿತ್ತು ನೋಡ್ತಾ ಇದ್ದೇವೆ. ಕಾರಣ, ಅದನ್ನೆಲ್ಲರೂ ನಾವು ತಿದ್ದಿಕೊಳ್ಳೋಣ. ತಿದ್ದಿಕೊಂಡು ನಡೆದಿದ್ದೇ ಆದರೆ ಅರಿತು ನಡೆಯೋಣ, ಪ್ರಶಸ್ತಿ ಪುರಸ್ಕಾರಗಳ ಗೌರವ ಮೌಲ್ಯವನ್ನು ಉಳಿಸೋಣ ಎಂಬತಕ್ಕಂತಹ ಚಿಂತನೆಯನ್ನು ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಈ ಒಂದು ವಿಷಯ ತಮಗೆ ಇಷ್ಟವಾದರೆ ದಯವಿಟ್ಟು ತಾವು ಅದನ್ನು ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ತಮ್ಮ ಒಂದು ವಿಚಾರವನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಎಂಬತಕ್ಕಂಥ ವಿಷಯವನ್ನು ಹೇಳಿ ಎಲ್ಲರಿಗೂ ನಮಸ್ಕಾರಗಳು. ಶುಭವಾಗಲಿ.